ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ ಅಂದುಕೊಂಡಂತೆ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮೊದಲ ದಿನವೇ ಸ್ಪರ್ಧಿಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಮಾತಿನ ಚಕಮಕಿ ಏರ್ಪಟ್ಟಿದ್ದು, ನಾಮಿನೇಷನ್ ನ ಪ್ರಕ್ರಿಯೆ ಕೂಡ ನಡೆದು ಹೋಗಿದೆ. ಸ್ವರ್ಗವಾಸಿಗಳು ನರಕದಲ್ಲಿರುವ ಜನರನ್ನು ನೇರವಾಗಿ ನಾಮಿನೇಷನ್ ಮಾಡಬೇಕು ಎಂಬ ಆಜ್ಞೆಯನ್ನು ಬಿಗ್ ಬಾಸ್ ನೀಡಿದ್ರು. ಅದರಂತೆ ಸ್ವರ್ಗದಲ್ಲಿರುವ 10 ಜನರ ಪೈಕಿ 7 ಜನ ಚೈತ್ರ ಕುಂದಾಪುರ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಹೀಗಾಗಿ ಮೊದಲ ವಾರ ಮನೆಯಿಂದ ಹೊರಹೋಗಲು ಚೈತ್ರರವರು ನೇರವಾಗಿ ಆಯ್ಕೆಯಾಗಿದ್ದಾರೆ. ಮೊದಲ ದಿನ ಬಿಗ್ ಬಾಸ್ ಸ್ವರ್ಗವಾಸಿಗಳಿಗೆ ವಿಶೇಷ ಸವಲತ್ತನ್ನು ನೀಡಿತ್ತು. ನರಕದಲ್ಲಿರುವ 2 ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ಮನೆ ಕೆಲಸ ಮಾಡಿಸಬೇಕಾಗಿತ್ತು. ಇದಕ್ಕೆ ಚೈತ್ರ ಮತ್ತು ಗೋಲ್ಡ್ ಸುರೇಶ್ ರವರನ್ನು ಕೂಡ ಆಯ್ಕೆ ಮಾಡಲಾಗಿತ್ತು. ಕ್ಲೀನಿಂಗ್ ಮಾಡುವಾಗ ಚೈತ್ರರವರು ಸ್ವರ್ಗದಲ್ಲಿರುವವರ ಜೊತೆ ಕಿರಿಕ್ ಮಾಡಿಕೊಂಡಿದ್ದು, ಸೀಬೆ ಹಣ್ಣನ್ನು ತಿಂದ ವಿಚಾರಕ್ಕೆ ಜಗಳ ಕೂಡ ನಡೆದಿದೆ. ಹುಣ್ಣು ತೊಳೆಯುವಂತೆ ಉಗ್ರ ಮಂಜು ನೀಡಿದ ಆಜ್ಞೆಯಿಂದ ಚೈತ್ರರವರು ಅಸಮಾಧಾನಗೊಳ್ಳುತ್ತಾರೆ. ಇದಕ್ಕೆ ಪ್ರತಿಯಾಗಿ ಚೈತ್ರರವರು ಹಣ್ಣನ್ನು ತೊಳೆಯುವ ಬದಲು ಹಣ್ಣನ್ನು ಕಚ್ಚಿ ನರಕದೊಳಗೆ ಎಸೆಯುತ್ತಾರೆ. ನಿಯಮವನ್ನು ಮೀರಿದ ಹಾಗೂ ದರ್ಪದ ನಡೆಗೆ ಉಗ್ರ ಮಂಜು ಸೇರಿ ಸ್ವರ್ಗ ನಿವಾಸಿಗಳು ಗರಂ ಆದರೂ ಚೈತ್ರ ವಿರುದ್ಧ ಮುಗಿಬಿದ್ರು. ಹಾಗೆಯೇ ಸ್ವರ್ಗದಲ್ಲಿರುವವರು ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ ಎಂಬ ನಿಯಮವಿದ್ರೂ ಕೂಡ ಲಾಯರ್ ಜಗದೀಶ್ ರವರು ಟಾಯ್ಲೆಟ್ ಮತ್ತು ವಾಶ್ ಬೇಸಿನ್ ಅನ್ನು ತೊಳೆದ ಕಾರಣ ಮತ್ತೊಂದು ಜಗಳ ನಡೆಯಿತು. ಅತ್ತ ನರಕವಾಸಿಗಳಿಗೆ ಸ್ವರ್ಗದಿಂದ ಯಾವುದೇ ವಸ್ತಾಗಲಿ ಅಥವಾ ಇನ್ನೇನನ್ನು ನೀಡಬಾರದು ಎಂಬ ನಿಯಮವಿದ್ರೂ ಕೂಡ ಜಗದೀಶ್ ರವರು ಬಿಸಿ ನೀರನ್ನು ಕೊಟ್ಟಿದ್ರು. ನಿಯಮವನ್ನು ಮೀರಿದ ತಪ್ಪಿಗೆ ಬಿಗ್ ಬಾಸ್ ಸ್ವರ್ಗದಲ್ಲಿರುವವರಿಗೆ ನೀಡಿದ ಕೆಲವು ಗ್ರಾಸರಿ ಐಟಮ್ ಗಳನ್ನು ಹಿಂತೆಗೆದುಕೊಂಡಿದ್ದಾರೆ. ಚೈತ್ರ ಹಾಗೂ ಜಗದೀಶ್ ರವರನ್ನು ಹೊರತುಪಡಿಸಿ ಉಳಿದೆಲ್ಲಾ ಸ್ಪರ್ಧಿಗಳು ಮೊದಲ ದಿನ ಅಷ್ಟೊಂದು ಹೈಲೈಟ್ ಆಗಲಿಲ್ಲ. ಧನರಾಜ್ ಅವರನ್ನು ಕನ್ಸೆಷನ್ ರೂಮ್ ಗೆ ಕರೆದ ಬಿಗ್ ಬಾಸ್ ಅವರಿಗೆ ಎನರ್ಜಿ ತುಂಬುವ ಕೆಲಸವನ್ನು ಕೂಡ ಮಾಡಿದ್ರು. ಸುದೀಪ್ ಅವರು ನಿಮಗೆ ಜಿಂಕೆ ರೀತಿ ಇರಬೇಕು ಎಂದು ಹೇಳಿದ್ದಾರೆ. ನೀವು ಹಾಗೆಯೇ ಇರಿ, ಎಲ್ಲರನ್ನು ನಗಿಸುತ್ತಾ ಖುಷಿ ಪಡಿಸುತ್ತಾ ಇರಿ ಎಂದು ಸಲಹೆಯನ್ನು ಕೂಡ ಬಿಗ್ ಬಾಸ್ ನೀಡಿದ್ರು. ಒಟ್ಟಾರೆ ಬಿಗ್ ಬಾಸ್ ನ ಮೊದಲ ದಿನ ವೈಲೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಎರಡನೇ ದಿನ ಸಾಕಷ್ಟು ಕುತೂಹಲ ಕೆರಳಿಸಿದ್ದು, ಬಿಗ್ ಬಾಸ್ ಏನು ಟಾಸ್ಕ್ ನೀಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಗೆ ಸಂಬಂಧಿಸಿದ ಇದೇ ರೀತಿಯ ಹೊಸ ಅಪ್ಡೇಟ್ಸ್ ಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.